ಎಲ್ಲಾ ಕ್ಯಾರೆಕ್ಟರ್ ಡಬ್ಬಿಂಗ್ ಮಾಡ್ರು ಏಕೈಕ ಹುಚ್ಚ ಅಂತ. ಅರ್ಜುನ್ ಜನ್ಯ ಸರ್ ಅವರ ಒರಿಜಿನಲ್ ಹೆಸರು ಏನು? ಓಜಿ. ಎಷ್ಟು ಬುದ್ಧಿವಂತರು ಅಂದ್ರೆ ಏನೋ ಹಾಲಿವುಡ್ಗೆ ಇದು ಮಾಡಿದ್ರು, ಇಂಗ್ಲಿಷ್ಗೆ ಇದು ಮಾಡಿದ್ರು ಕೂಡ 45 ಅಂತ ಇಡ್ಬೋದು. 45. ಆ ಫಿಲಂ ಹೀರೋ ಆ ಫಿಲಂ ವಿಲನ್ ನೇಮ್, ಆ ಫಿಲಂ ಡೈರೆಕ್ಟರ್ ನೇಮ್. ಫಾರ್ ಕ್ಯಾನ್ಸರ್ ದಿಸ್ ಒನ್. ಸೊ ಅದಾದಮೇಲೆ ಐ ಫೆಲ್ಟ್ ದಟ್ ಎನ್ಲೈಟ್ಮೆಂಟ್. ನನಗೆ ನಾನು ರೋಗಿನ ಇಲ್ಲ ಯೋಗಿನ ಗೊತ್ತಾಗಿಲ್ಲ. ಮುಂಬೈಗೆ ಬಾಯ್ ಬಾಯ್ ಹೇಳಿ ಹೈದ್ರಾಬಾದ್ಗೆ ಹಾಯ್ ಹಾಯ್ ಹೇಳಕ್ಕೆ ಈಗ ಹೊರಡ್ತಾ ಇದ್ದೀವಿ. ಹೆಂಗೆ ಈಗ ಸಮಯ ಆಗಿರೋದು 4:45, 4:45. ಆ್ಯಕ್ಚುಲಿ ಸ್ವಲ್ಪ ಹೊತ್ತಿಗಿಂತ ಮುಂಚೆ ಅರ್ಜುನ್ ಸರ್ ಹಿಂಗೆ ಟೈಮ್ ನೋಡಿದ್ರು. ಟೈಮ್ ಎಷ್ಟಾಗಿತ್ತು? 4:45. ನಾವು ಬಿಟ್ಟರು 45 ನಮ್ಮನ್ನು ಬಿಡ್ತಾನೇ ಇಲ್ಲ. ಮುಂಬೈ ಪ್ರೆಸ್ ಮೀಟ್ ಏನಿದೆ ಸಿಕ್ಕಾಪಟ್ಟೆ ಸಕ್ಸಸ್ ಆಯಿತು. ಅದರಲ್ಲೂ ದ ಸ್ಟಾರ್ ಅರ್ಜುನ್ ಸರ್ ಮಾತಾಡಿದ್ರ ಬಗ್ಗೆ ಲೆಟ್ಸ್ ಕ್ಲಾಪ್ ಫಾರ್ ಅರ್ಜುನ್ ಸರ್. ಏನು ಚೊಚ್ಚಲ ನಿರ್ದೇಶನ, ಚೊಚ್ಚಲ ಪ್ಯಾನ್ ಇಂಡಿಯಾ ಪ್ರೆಸ್ ಮೀಟು ಏನಣ್ಣ. ಫಸ್ಟು ಅವ್ರು ಹೆಂಗೆ ಮಾತಾಡಿದ್ರು ಅನ್ನೋದ್ರ ಬಗ್ಗೆ ನೀವು ಹೇಳಿ ಅಣ್ಣ. ನಿಜವಾಗ್ಲೂ ಆ್ಯಕ್ಚುಲಾಗಿ ಅರ್ಜುನ್ ಜೋಕ್ಸ್ ಸೈಡ್ ತುಂಬ ಚೆನ್ನಾಗಿ ಮಾತಾಡಿದ್ರು. ಯಾಕಂದರೆ ಆರ್ಟಿಸ್ಟ್ಗಳು ಮಾತಾಡ್ಬೋದು, ಯಾಕಂದರೆ ನಾವು ಆ್ಯಕ್ಟ್ ಮಾಡಿರ್ತೀವಿ ಪಿಕ್ಚರ್ ಬಗ್ಗೆ ಭಾವನೆಗಳನ್ನ, ಬಟ್ ಲೈಫ್ ಲಾಜಿಕ್ಸ್ನ ಮಾತಾಡೋದಿದೆಯಲ್ಲ ಭಾಳ ಕಷ್ಟ. ಅದು ಫ್ರ್ಯಾಂಕಾಗಿ ಮಾತಾಡೋದಿದೆಯಲ್ಲ, ಅಂದರೆ ಐ ಆಮ್ ಅ ಲರ್ನರ್, ಐ ಹ್ಯಾವ್ ಟ್ರೈಡ್ ಸಮಥಿಂಗ್ ಬಟ್ ಐ ಹ್ಯಾವ್ ಟ್ರೈಡ್ ಇನ್ ಅ ಡಿಫ್ರೆಂಟ್ ವೇ, ಐ ಹ್ಯಾವ್ ಕಮ್ ಸಕ್ಸಸ್ಫುಲ್ ಇದೆಯಲ್ಲ. ದಟ್ ಶೋಸ್ ಯುವರ್ ಪಾಸಿಟಿವ್ ಆ್ಯಟಿಟ್ಯೂಡ್. ಆ್ಯಟಿಟ್ಯೂಡ್ಲೇ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಯು ಆರ್ ನಾಟ್ ನೆಗೆಟಿವ್, ಯು ವೆರಿ ಪಾಸಿಟಿವ್. ಸೊ ಮನುಷ್ಯ ಯಾವಾಗ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾನೋ ದಟ್ ವಾಸ್ ರಿಯಲಿ ಟಚ್ ಮೈ ಹಾರ್ಟ್. ಆ್ಯಂಡ್ ಯೋರ್ಸ್ ವಾಸ್ ದ ಬೆಸ್ಟ್ ಸ್ಪೀಚ್ ನನ್ನ ಪ್ರಕಾರ. ಸೂಪರ್ ಇಟ್ ವಾಸ್. ನಿರ್ದೇಶಕರಾಗೋ ಒಂದು ಒಳ್ಳೆ ಲಕ್ಷಣಗಳು. ಐ ಪ್ರೇ ಗಾಡ್. ಆ ಮಾತಿಗೆ ಕೈ ತಟ್ಟಿ ಚಪ್ಪಾಳೆ ತಟ್ಟಿ ಪ್ರಶಂಸೆ ನೀಡ್ತಿರೋರು ಯಾರು? ಡೈರೆಕ್ಟರ್ಗಳ ಡೈರೆಕ್ಟರ್ ಉಪ್ಪಿ ಸರ್. ಸರ್ ನಿಜವಾಗ್ಲೂ ನಂಗೆ ತುಂಬ ಖುಷಿ ಆಯ್ತು. ಏನಂದರೆ ಶಿವಣ್ಣ ಹೇಳ್ದಂಗೆ ಫಸ್ಟ್ ಫಿಲಮು ಆ ಇನ್ನೋಸೆನ್ಸಲ್ಲಿ ಟ್ರೂತ್ಫುಲ್ ಇತ್ತು, ಟ್ರೂತ್ಫುಲ್ಲಾಗಿ ಇನ್ನೋಸೆಂಟ್ ಆಗಿತ್ತು, ಹಾನೆಸ್ಟಿ ಇತ್ತದು. ಏನೋ ನೀವೇನೋ ಪ್ಲ್ಯಾನ್ ಮಾಡಿ ಏನೋ ಮಾತಾಡ್ದಂಗೆ ಅನಿಸ್ಲಿಲ್ಲ. ನನಗೆ ತುಂಬ ಇಷ್ಟ ಆಯಿತು. ಅರ್ಧ ಬ್ಯಾಟ್ಲು 1 ಅಂದ್ಕೊಂಡೆ ನಾನು, ಯಾಕಂದ್ರೆ ನೀವು ಅರ್ಧ ಮುಗಿಸ್ಬಿಟ್ಟಿದ್ರಿ. ಆಮೇಲೆ ಅದು ಕಾನ್ಫಿಡೆಂಟಾಗಿ, ಅದು ನೀವು ತುಂಬ ಚೆನ್ನಾಗಿ ಹೇಳ್ರಿ, ಡೈರೆಕ್ಟರ್ಸ್ ಪಾಯಿಂಟ್ ಆಫ್ ವ್ಯೂಲ್ಲಿ ಮಾಡ್ತಾರೆ, ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂಲ್ಲಿ. ನಾನು ಅದನ್ನು ನೋಡಿ ನಾನು ಮಾಡಿರೋದನ್ನು ಚೇಂಜ್ ಮಾಡಿ, ನನಗೆ ಇಷ್ಟ ಆಗಲಿಲ್ಲ ಕೆಲವು, ಅದನ್ನು ಚೇಂಜ್ ಮಾಡಿ ಮತ್ತೆ ನೋಡಿ RR ಮಾಡಿ. ಅದೇ ಇವರು ರಾಜ್ಬಿ ಶೆಟ್ಟಿ ಭಾಳ ಚೆನ್ನಾಗಿ ಹೇಳಿದ್ರು, ಎಲ್ಲ ಕ್ಯಾರೆಕ್ಟ್ರ್ ಡಬ್ಬಿಂಗ್ ಮಾಡ್ರು ಏಕೈಕ ಹುಚ್ಚ ಅಂತ. ನಿಜವಾಗ್ಲು ಎಲ್ಲ ಭಾಷೆ ಎಲ್ಲ ಕ್ಯಾರೆಕ್ಟ್ರ್ ಡಬ್ ಮಾಡಿ ಪಿಕ್ಚರ್ನ ಹ್ಯಾಟ್ಸ್ ಆಫ್ ಗುರುವೆ. ನಿಜವಾಗ್ಲು ಯು ಡಿಸರ್ವ್ ಮಚ್ ಮೋರ್ ಆ್ಯಕ್ಚುಲಿ. ನಿಜವಾಗ್ಲು ಈ ಪ್ರೇಸಿಂಗ್ಸ್ನ ಎಂಜಾಯ್ ಮಾಡಿ ಅಂತ ಹೇಳಕ್ ಬಂದೆ. ಯು ಎಂಜಾಯ್? ಡೆಫಿನೆಟ್ಲಿ. ಇದು ಪ್ರೇಸಿಂಗ್ ಅಲ್ಲ, ಬ್ಲೆಸ್ಸಿಂಗ್ ಮಾಡು. ಇದ್ರ ಬಗ್ಗೆ ನಾನು ಏನು ಹೇಳಲಿ, ಯಾರು ಮಾತಾಡ್ತಾ ಇದ್ದಾರೆ ನಾನು ಎದುರುಗಡೆ. ಆಮೇಲೆ ನಾವೆಲ್ಲ ಏನಕ್ಕೂ ಇಲ್ಲ. ಅಣ್ಣಂದು ಎಷ್ಟು ಸಿನಿಮಾ ನೋಡಿದ್ವಿ, ಸರ್ದು ಎಷ್ಟು ಸಿನಿಮಾ ಎಷ್ಟು ಸತಿ ನೋಡಿ, ನಾನು ಗಿಳ್ಕೊಂಡು ನೋಡ್ಕೊಳ್ಳ ಅಥವಾ ಕೊಯ್ಕೊಂಡು ನೋಡ್ಕೊಳ್ಳ ಗೊತ್ತಾಗ್ತಾ ಇಲ್ಲ. ಆಲ್ಮೋಸ್ಟ್ ಶಿವಣ್ಣನವರ ಫಿಲ್ಮೋಗ್ರಫಿ 135ಕ್ಕೆ ರೀಚ್ ಆಗಿದೆ. ಎಲ್ಲೋದ್ರೂ 45 ಜಾನ್ ಆಗ್ತಿದೆ ಅಲ್ಲಣ್ಣ. ಈ 135 ಸಿನಿಮಾಗಳಲ್ಲಿ 45 ಎಷ್ಟು ಸ್ಪೆಷಲ್ ಅಣ್ಣ? ಅಂದರೆ ಒಂದು ರಿಯಾಲಿಟಿ. ಯಾಕಂದರೆ ಒಬ್ಬ ಕೆಲವರಿಗೆ ಸಿಗೋದ ಭಾಗ್ಯ. ಅಂದರೆ ಸಮಥಿಂಗ್ ಯು ಹ್ಯಾವ್ ಟು ಸೇ ಟು ದ ಪೀಪಲ್. ಓನ್ಲಿ ಒಂದು ತುಣುಕ್ ಡೈಲಾಗ್ ಇದೆ, ಸತ್ ಮೇಲೆ ತೋರಿಸೋ ಪ್ರೀತಿನ ಯಾಕೆ ಬದುಕಿರ್ಬೇಕಾದ್ರೆ ತೋರಿಸ್ತಾರೆ. ಸಿ ದಿಸ್ ಇಸ್ ಆಲ್ ಐ ಫೇಸ್ಡ್. ಲಾಜಿಕಲ್ ನಮಗೆಲ್ಲ ಸತ್ ಬದುಕಿರ್ಬೇಕಾದ್ರೆ ತೋರಿಸಿ ಆ ಪ್ರೀತಿನ. ಸತ್ ಮೇಲೆ ಅದು ಇದು ಯಾಕೆ ವೈ? ಅವ್ರು ಅರ್ಹರಲ್ವಾ ಬದುಕಿರ್ಬೇಕಾರೆ? ನಾ ಅದನ್ನು ಕೇಳೋದು. ಯಾಕೆ ನಿದ್ರೆ ಮಾಡ್ತಿದ್ರು ಅವಾಗ? ಯಾಕೆ ಸಾಯಲೇಬೇಕಾ ಮನುಷ್ಯ ಪ್ರಶಂಸೆ ಪಡೆಯೋಕ್ಕೆ? ನೋ, ದಟ್ಸ್ ರಾಂಗ್ ಅಂತ ಹೇಳಿದ್ರು. ಇಫ್ ಐ ಆಮ್ ರಾಂಗ್ ಯು ಕ್ಯಾನ್ ಕರೆಕ್ಟ್ ಮೀ, ಬಟ್ ಐ ಆಮ್ ಸ್ಪೀಕಿಂಗ್ ಫ್ರಮ್ ಮೈ ಹಾರ್ಟ್. ಅದೇನೋ ಇವತ್ತು ಗೊತ್ತಾಗಬೇಕಾ ಇವ್ರ ಬಗ್ಗೆ? ಇಲ್ಲ, ಯಾವತ್ತೋ ಗೊತ್ತಾಯ್ತು ನಮಗೆ, ಇವತ್ತು ಗೊತ್ತಾಯ್ತಾ ಇವ್ರಿಗೆ ಅನ್ನೋದು. ಸೊ ಲಾಜಿಕಲಿ ಸ್ಪೀಕಿಂಗ್ ನಾವು ಒಬ್ಬರ ಮನುಷ್ಯ ಬಗ್ಗೆ ಮಾತಾಡ್ತಿಲ್ಲ, ಜನರಲಿ ಐ ಆಮ್ ಸ್ಪೀಕಿಂಗ್. ಯಾರೇ ಇರ್ಬೋದು, ಅದು ಇವ್ರು ಹೋದ್ಮೇಲೆ ತೋರಿಸೋದಲ್ಲ, ಇದಿರ್ಬೇಕಂತ ತೋರಿಸ್ತೀವಿ, ಹೋಗ್ಬೇಕಂತ ತೋರಿಸ್ತೀವಿ. ಅದನ್ನು ಭಾಳ ಈ ಥರ ಪಾಯಿಂಟ್ಸ್ ಎಲ್ಲ ತುಂಬ ಅಪರೂಪ. ಹೀರೋಯಿಕಾಗಿ ಮಾತಾಡೋದು ಬೇರೆ, ಇಲ್ಲಿ ಮನುಷ್ಯನಾಗಿ ಮಾತಾಡೋದು ಬೇರೆ. ಇಲ್ಲಿ ಆ ಪಾತ್ರ ಯಾವ ರೀತಿ ಬಿಹೇವ್ ಮಾಡ್ತಾನೆ ಅದಕ್ಕೆ ಅದೊಂಥರ ವಿಭಿನ್ನವಾದ ಪಾತ್ರ. ನನಗೆ ನಮ್ಮ ಥರ ಎಲ್ಲ ಗೊತ್ತಿಲ್ಲ. ಡ್ಯೂರಿಂಗ್ ಕ್ಲೈಮ್ಯಾಕ್ಸ್ ಮಾಡ್ಬೇಕಾದ್ರೆ ನನಗೆಲ್ಲ ಗೊತ್ತು, ಈ ಥರ ಗೋಯಿಂಗ್ ಥ್ರೂ ಕೀಮೋ ಫಾರ್ ಕ್ಯಾನ್ಸರ್ ದಿಸ್ ಒನ್. ಸೊ ಅದಾದಮೇಲೆ ಮಾಡ್ಬೇಕಾದ್ರೆ ನನಗೆ ಗೊತ್ತಿದ್ದರೆ ಒಂದು ಸ್ಪರ್ಶ ಆಯಿತು. ಐ ಫೆಲ್ಟ್ ದಟ್ ಎನ್ಲೈಟ್ಮೆಂಟ್. ನನಗೆ ನಾನು ರೋಗಿನ
ಇಲ್ಲ ಯೋಗಿನ ಗೊತ್ತಾಗಿಲ್ಲ. when I put that makeup I suddenly felt something was there in me. ನನಗೆ ಯೂಶಲಿ ನಾನು ಚಾಮಿಂಗ್ ಆದ ಅಂತ ಹೇಳ್ಕೊಳ್ಳಲ್ಲ, ಬೇರೆಯವ್ರು ಹೇಳಿದ್ರೆ ಗೊತ್ತಾಯ್ತು. ಉಪೇಂದ್ರ ಹೇಳಿದ್ಮೇಲೆ ಗೊತ್ತಾಯ್ತು ನನಗೆ ಒಳ್ಳೆ ಕಣ್ಣಿದೆ ಅಂತ. ಸೊ ಟಿಲ್ ದೆನ್ ಕ್ಯಾನ್ ಐ ಗೋಂಟ್ ಸೇ ಟು ಎವ್ರಿಬಡಿ ದಟ್ ಐ ಗಾಟ್ ಬ್ಯೂಟಿಫುಲ್ ಐಸ್? ನೋ, ಯು ಕಾಂಟ್ ಸೇ unless somebody else says. ಸೊ ನನಗೆ ಅವತ್ತು ಏನಾಯ್ತು ಗೊತ್ತಿಲ್ಲ, ಆ ಮೇಕಪ್ ಹಾಕೋದು ಆ ಕ್ಲೈಮ್ಯಾಕ್ಸ್ ಇನ್ನೂ ನಮಗೆ ಏನು ಇವತ್ತು ಒಂಥರ ವಾಟ್ ಈಸ್ ಸೀಕ್ರೆಟ್? ಐ ಡೋಂಟ್ ನೋ. ನಾನು ನೆನ್ಸ್ಕೊಂಡ್ರೆ ಹಚ್ಬಿಡ್ತೀನಿ ಅದನ್ನ. It came like that. Then I felt there is some power in the film. So some things will come from the heart. ಆ ರೋಲ್ ಇಷ್ಟು ಮಾಡಿದ ರೋಲ್ಗೆ ಅಲ್ಲಿ ನಾನು ಯಾವ ಟ್ಯಾಲೆಂಟ್ ಮಾಡಿದ ಗೊತ್ತೆ. ಇದರಲ್ಲಿ ಅದು ಎಷ್ಟು ಮಟ್ಟಿಗೆ ಅರ್ಹ ಅಂತ ಅವರೇ ಕಂಡುಹಿಡಿದಿದ್ದು. ಹೌ ಫಾರ್ ಐ ಆಮ್ ಫಿಟ್ ಫಾರ್ ದಟ್ ರೋಲ್ ಅಂತ ಅವರೇ ಕಂಡುಹಿಡಿದಿದ್ದು. ಅದು ಶಿಷ್ಯಕರ್ತ ಅರ್ಜುನ್ ಆ್ಯಂಡ್ ಅದು ಪ್ರೊಡ್ಯೂಸ್ ಮಾಡಿದವರು ನಮ್ಮ ರಮೇಶ್ ಸರ್, ಸಪೋರ್ಟೆಡ್ ಬೈ ನಮಗೆ ಉಪೇಂದ್ರ ಇದ್ದರು, ರಾಜ್ ಬಿ ಶೆಟ್ಟಿ ಇದ್ದರು. So these things, without anybody, you can't do. This is what, that's why it's very important. ಅಣ್ಣ 45 ಮೇಲೆ ಆಣೆ ಮಾಡಿ ಹೇಳ್ತೀನಿ ಅಣ್ಣ, ಲವ್ ಯು ಅಣ್ಣ. Oh my God. ಲವ್ ಯು ಅಣ್ಣ, ಲವ್ ಯು. ಈಗ 45 ಟೈಟಲ್ಲೇ ಎಲ್ಲಾರನ್ನೂ ನಮ್ಮ ಅಟ್ರಾಕ್ಟ್ ಮಾಡ್ತಾ ಇರೋದು. ಟೈಟಲ್ ಅಂದ ತಕ್ಷಣ ಯುನೀಕ್ ಟೈಟಲ್ಗೆ ಹೆಸರುವಾಸಿ ಉಪ್ಪಿ ಸರ್. ಸರ್, ನೀವು ಕೊಟ್ಟಿರುವಂಥ ಎಲ್ಲ ವಿಭಿನ್ನವಾದ ಟೈಟಲು. ಪೆಟ್ರೋಲ್ ಬಂಕ್ ಅಣ್ಣ ಅಣ್ಣ ಇನ್ನೊಂದ್ಸಲ ಹೇಳಿದ ಡಾಕ್ಟರ್ ಶಿಂದ ಹಿಡಿದು ಪೆಟ್ರೋಲ್ ಬಂಕ್ ಹೊರಗೆ ಇಟ್ಬಿಟ್ರು. ಅದು ಯಾವುದೋ ಇದರಲ್ಲಿ ಜ್ಯಾದಾ ಕುಚ್ ಲೋಗ್ ಆಯಾ ಕುಚ್ ಭಿ ನೈ ಕಿಯಾ ತುಮ್ ಪ್ರಜಾ ಕಿಯಾ ಅನ್ಬಿಟ್ಟು सब कुछ आया वो करते बोला कुछ भी नहीं किया तुम प्रजा किया. ಸೂಪರ್ ಡೈಲಾಗ್. ಸೊ ನೀವು ಟೈಟಲ್ಗಳು ಕೊಟ್ಟಾಗ ಎಲ್ಲ ವಿಷಯಗಳನ್ನ ಹೇಳೋದಿಲ್ಲ, ಆದರೆ ತಲೆಗಂತೂ ಹುಳ ಬಿಡೋದ್ರಲ್ಲಿ ನೀವು ನಂಬರ್ 1 ಸರ್. ಸೊ 45 ಟೈಟಲ್ಲು ನಿಮ್ಗೆ ಎಷ್ಟು ಯುನೀಕ್ ಅನಿಸ್ತು? ಸೊ ನಿಮ್ಮ ಪ್ರಕಾರ ನಿಮ್ಮ ತಲೆಗೆ ಬರೀ ಟೈಟಲ್ ಅಂತ ಕೊಟ್ಟರೆ ಎಷ್ಟರ ಮಟ್ಟಿಗೆ ಹುಳ ಬಿಟ್ಟಿರುತ್ತೆ ಅದು? ಇಲ್ಲ, ನನಗೇನಾಯ್ತು ಅಂದರೆ ಟೈಟ್ಲ್ ಮುಂಚೆ ಕತೆ ಹೇಳ್ಬಿಟ್ಟಿದ್ರು ಅವರು. ನನಗೆ 45 ಕೂಡ ಫುಲ್ ಕತೆ ಬಂದ್ಬಿಡುತ್ತೆ ನನಗೆ, ಯಾಕಂದರೆ ಅದು ಅಷ್ಟು ರಿಲೆವೆಂಟ್ ಆಗಿದೆ ಆ ಟೈಟ್ಲು. ಸೊ ನನಗೆ ಫಸ್ಟ್ ಏನು ಕೇಳಿರಲ್ಲ, ನಾನು ಕತೆನೇ ಕೇಳ್ಬಿಟ್ಟಿದ್ದೆ ಅವ್ರ ಹತ್ರ. ಬಟ್ ಇಟ್ ಈಸ್ 100% ಯುನೀಕ್. ಆಮೇಲೆ ಇಟ್ ಈಸ್ ಯೂನಿವರ್ಸಲ್. ಯಾವ ಪಿಕ್ಚರ್ಗೂ ನೀವು ಟೈಟ್ಲ್ ಚೇಂಜ್ ಮಾಡೋದು ಬೇಕಾಗಿಲ್ಲ. ಅಟ್ಲೀಸ್ಟ್ ಏನೇ ಉಶ್ ಅಂದರೂ ಈ ತೆಲುಗಲ್ಲಿ ಹೇಳ್ಬೇಕು ಉಶ್ ಅಂತ, ಅಟ್ಲೀಸ್ಟ್ ಟೈಟ್ಲ್ ಚೇಂಜ್ ಮಾಡಬೇಕು. ಈ 45 ಹಂಗಲ್ಲ. ಎಷ್ಟು ಬುದ್ಧಿವಂತರು ಅಂದರೆ ಏನೋ ಹಾಲಿವುಡ್ಗೆ ಇದು ಮಾಡಿದ್ರು, ಇಂಗ್ಲೀಷ್ಗೆ ಇದು ಮಾಡಿದ್ರು ಕೂಡ 45 ಅಂತ ಇಡ್ಬೋದು. ಆಮೇಲೆ ಕಥೆನೂ ಹಂಗೆ ಇದೆ, ಅದೇ ಥರ ಮಾಡಿ ಇಟ್ಟಿದ್ದಾರೆ. ಇಟ್ಸ್ ವಂಡರ್ಫುಲ್. ಇದು ನಿಜವಾಗ್ಲೂ ಇವತ್ತಿಂದ ಇವರಿಂದ ಇನ್ನೊಂದು ಸ್ಟಾರ್ಟ್ ಆಗುತ್ತೆ ಯುನೀಕ್ ಟೈಟ್ಲ್. ಈಗ ಅರ್ಜುನ್ ಸರ್ ಕೊಟ್ಟಂಥ ಹಾಡುಗಳಲ್ಲಿ ಈ ಕ್ವಾರ್ಟ್ರು 90 ಹಾಡುಗಳಂತೆ ಅಂದರೆ ಅದು ಅರ್ಜುನ್ ಜನ್ಯ ಸರ್ ಕಾಂಬಿನೇಷನಲ್ಲೇ ಬರಬೇಕು. ಸರ್, ನೀವು ಹೇಳ್ತೀರಾ 90 ಹೊಡೆದ್ರೆ ಕಿಕ್ ಬರುತ್ತೆ ಅಂತ. ಸೊ 45ನ 2 ಸಲ ನೋಡಿದ್ರೆ 90 ಕಿಕ್ ಬರುತ್ತಾ ಸರ್, ಅಥವಾ ಒಂದೇ ಸಲ ಕಿಕ್ ಬರುತ್ತಾ? ಅಲ್ಲ, 2 ಸತಿ 90 ಕಿಕ್ ಬರೋರಲ್ಲ, 2 ಸತಿ ಫಿಲ್ಮ್ ನೋಡಲಿ ಮೇಡಮ್. ಅದಕ್ಕೆ 180 ಬೇಕು ಅನ್ನೋರು 4 ಸತಿ ನೋಡಲಿ. ಬರೀ 30 ಬೇಕು ಅನ್ನೋರು ಇನ್ನೊಂದು ಸತಿ ಅರ್ಧ ನೋಡಲೇಬೇಕು, 15 ಆ್ಯಡ್ ಮಾಡ್ಕೋಬೇಕು. ನೋಡಿ, ಎಲ್ಲ ಕ್ಯಾಲ್ಕುಲೇಷನ್ನ ಮನಸ್ಸಲ್ಲಿ ಇಟ್ಕೊಂಡು ಇದನ್ನು ಪ್ಲ್ಯಾನ್ ಮಾಡಿದ್ದಾರೆ. ಸರ್, ಇವರು ಮಾತೇ ಆಡ್ತಿರ್ಲಿಲ್ಲ. ನಾವು ಈ ಥರ ಒಂದು ಟೂರ್ ಹೋಗ್ತೀವಿ ಅಂತ ಅಂದಾಗ ನಾನು ಸಾಕಷ್ಟು ಯೂಟ್ಯೂಬ್ ವಿಡಿಯೋಗಳಲ್ಲಿ ನೋಡಿದ್ದು ಒನ್ ಆಫ್ ದ ಮೇಜರ್ ಪಾಯಿಂಟ್ ಹೇಳಿದ್ದಣ್ಣ, ಅರ್ಜುನ್ ಜನ್ಯ ಅವರು ಮಾತು ಕಮ್ಮಿ ಕೆಲಸ ಜಾಸ್ತಿ ಅಂತೇಳಿ. ಆ ಕೆಲಸ ಇವತ್ತು ಬರೀ ಒಂದು ಟೀಸರಲ್ಲಿ ತೋರಿಸ್ತಾ ಇದ್ದಾರಲ್ಲ. ಸೂಪರ್ ಅರ್ಜುನ್ ಸರ್, ಸೂಪರ್ ಸೂಪರ್. ಈಗ ನಾವು ಕಂಡಂಥ ಅರ್ಜುನ್ ಜನ್ಯ ಸರ್ ಬಗ್ಗೆ ಒಂದು 4 ಪ್ರಶ್ನೆಗಳಿದೆ. ಯಾರು ಅರ್ಜುನ್ ಜನ್ಯ ಸರ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಒಂದು ಸ್ಮಾಲ್ ಗೇಮ್. ರೆಡಿನಾ? ಯಾರು ಫಸ್ಟ್ ಆನ್ಸರ್ ಮಾಡ್ತಾರೆ ನೋಡೋಣ. ಅರ್ಜುನ್ ಜನ್ಯ ಸರ್ ಅವ್ರಿಗೆ ಮ್ಯೂಸಿಕ್ಕಲ್ಲಿ ಯಾರು ಇನ್ಸ್ಪಿರೇಷನ್? ಏ ಸೂಪರ್. ಅರ್ಜುನ್ ಜನ್ಯ ಸರ್ ಅವರ ಒರಿಜಿನಲ್ ಹೆಸರು ಏನು? OG. ಪಾಸ್ಪೋರ್ಟ್ ಹೆಸರು ಅದನ್ನ ಫ್ಲೈಟಲ್ಲೇ ಬಿಟ್ಟಿಲ್ಲ ನನ್ನ. ಅರ್ಜುನ್ ಜನ್ಯ ಬರಬೇಕು. ಯಾರು ಲೋಕೇಶ್ ಸರ್, ಅವ್ರಿಗೆ ಗೊತ್ತೇ ಇರಲಿಲ್ಲ. ಯಾರಿಗೂ ನೇಮ್ ಇಟ್ಟಿದ್ದು? ಇದು ನನ್ನ ಮುಂದಿನ ಪ್ರಶ್ನೆ. ನಾನೇ ಕೇಳ್ಬಿಟ್ರೆ ಇವಾಗ. ಇದು ನನ್ನ ಮುಂದಿನ ಪ್ರಶ್ನೆ. ಲೋಕೇಶ್ ಅವ್ರಿಗೆ ಅರ್ಜುನ್ ಜನ್ಯ ಅಂತ ಹೆಸರಿಟ್ಟಂತ ಆ ಹೈಟ್ನ ಆಕ್ಟರ್ ಯಾರು? ಸುದೀಪ್. ಸೂಪರ್. ಈಗ ನೆಕ್ಸ್ಟ್, ಅರ್ಜುನ್ ಜನ್ಯ ಸರ್ ಅವರ ಮೊದಲ ಮ್ಯೂಸಿಕ್ ಡೈರೆಕ್ಷನ್ ಯಾವುದು? ಕಷ್ಟ. ಎಷ್ಟು 150 ಸಿನಿಮಾ ಮಾಡಿದ್ದಾರೆ. ಕ್ಲೂ ಕೊಡಿ.
ಸಿರಿ ಹೌದಾ? ಆ ಸಿನಿಮಾ ಗೊತ್ತು. ಹೆಸರದು ಕ್ಲೂ ಕೊಡ್ತೀನಿ. ಸರಿ, ನಿಮ್ಗಳ ಹತ್ರ ಎಲ್ಲರೂ ನಿಮ್ಮ ಹತ್ರ ಓಡ್ ಬರ್ತಾರಣ್ಣ, ಅದನ್ನು ಕೇಳಿಕೊಂಡು. ಇವಾಗ ಸೆಲ್ಫಿ ಅಂತ ಬರ್ತಾರೆ. ಇದಕ್ಕೆ ಹಿಂದೆ ಫೋಟೋ ಕ್ಯಾಮ್ರಾ ಎಲ್ಲ ಬರೋಕ್ಕೆ ಮುಂಚೆ ಎಲ್ಲರೂ ನಿಮ್ಮ ಹತ್ರ ಬಂದ್ಬಿಟ್ಟು ಹಾಂ ಆಟೋಗ್ರಾಫ್ ಪ್ಲೀಸ್. ಆಟೋಗ್ರಾಫ್ ಅಲ್ಲ, ಅದಲ್ಲ. ನೋಡಿ, ಅವತ್ತು ಆಟೋಗ್ರಾಫ್ಗೆ ಮ್ಯೂಸಿಕ್ ಮಾಡಿದವರು ಇವತ್ತು ಜನ ಬಂದು ಇವರು ಆಟೋಗ್ರಾಫ್ ಕೇಳೋ ಲೆವೆಲಿಗೆ ಬೆಳೆದ್ಬಿಟ್ಟಿದ್ದಾರೆ ಸರ್. ಆರ್ ಯು ಓಕೆ? ಓಕೆ ಅಣ್ಣ, ಇಫ್ ಗಿವನ್ ಅ ಚಾನ್ಸ್ ಅರ್ಜುನ್ ಜನ್ಯ ಸರ್ನ ಇಮಿಟೇಟ್ ಮಾಡಿ ಇವ್ರ ಮ್ಯಾನರಿಸಮ್ ಅಂತ ತೋರಿಸ್ಬೇಕು ಅಂದರೆ ಯಾವ ಮ್ಯಾನರಿಸಮ್ ಮಾಡ್ತೀರಣ್ಣ? ಬಟ್ ಈ ಡಸ್ ಇಟ್ ಅಮೇಝಿಂಗ್ಲಿ ವೆಲ್. ಕರೆಕ್ಟ್ ಅಲ್ಲ? ಅದು ಆಭಾಸ ಅನ್ಸಲ್ಲ. ಇಟ್ ಲುಕ್ಸ್ ಮ್ಯೂಸಿಕಲಿ ನೋಡಿ, ಅವರ ಅನ್ಲೆಸ್ ಈ ನೋಸ್ ಡಾನ್ಸಿಂಗ್ ಅನ್ನೋದನ್ನ ಯಾವ ಫಾರ್ಮ್ನಲ್ಲಿ ಬೇಕಾದ್ರೆ ಮಾಡ್ಬೋದು, ಯಾವುದೇ ಮಾಡಿದ್ರು ಡಾನ್ಸಿಂಗ್ ಏನೋ. ಬಟ್ ಡಾನ್ಸಿಂಗ್ ವಿತ್ ದ ಬೀಟ್ ಇದೆಯಲ್ಲ, ಈ ಹಾವು 2 ಬೀಟ್ಲ ಹೋಗುತ್ತೆ. ಆ ಕಿಸ್ ಮಾಡ್ಬೇಕಾದ್ರೆ ಬೀಟ್ಲ ಬರುತ್ತೆ ಕುಚ್. ಆಮೇಲೆ ಇದು ಇದು ಆಮೇಲೆ ಇದು ನೋಡ್ಬೇಕು, ರಿಯಾಕ್ಷನ್ ಹಿಂಗೆ ಇರುತ್ತೆ. ಸಣ್ಣಗೆ ಈ ಉದ್ಭೋಗದ ಭಾಷೆ ಮಾಡ್ಬೇಕಾದ್ರೆ ಅಣ್ಣ ಸ್ವಲ್ಪ ಇದು ಬರ್ಡನ್ ಬೈ ಅಮ್ಮ ಗೊತ್ತಮ್ಮ ನಿಮಗೆ ಗೊತ್ತಲ್ಲಮ್ಮ ಅರ್ಜುನ್ ಪರವಾಗಿಲ್ವ ಅದು ಮಾಡಿದ್ರೆ ತುಂಬ ಅಣ್ಣ. ನಾನು ಸ್ವಲ್ಪ ಡಬ್ಬ ಥರ ಮಾಡಿದೆ ಅಣ್ಣ, ಸ್ವಲ್ಪ ಇಲ್ಲ ಹಂಗಲ್ಲ ಅರ್ಜುನ್, ಬಟ್ ನಿಮ್ಮ ಐಡಿಯಾ ಚೆನ್ನಾಗಿದೆ, ಓಕೆನಾ? ಇಲ್ಲ ಲಿಟ್ಲ್ ಕಮ್ಮಿ ಮಾಡಲಾ? ನಾವು ವಯಾ ಮೀಡಿಯಾ ಮಾಡಿ ನೋಡಿ. ಸೊ ದಟ್ ವಯಾ ಮೀಡಿಯಾ ಮಾಡಿದ್ವಿ. ಇದು ಏನ್ರೆ ಪ್ರಾಬ್ಲಮ್ ಏನಂದರೆ, ಸಿ ವೆನ್ ಡೈರೆಕ್ಟರ್ ವಿ ವಿಲ್ ನೋ ವಾಟ್ ಐ ಶುಡ್ ಡೂ. ಹಿ ನೋಸ್ ಬೆಟರ್ ದೆನ್ ಮೀ, ಐ ಕ್ಯಾನ್ ಬಿ ಬೆಟರ್ ದೆನ್ ಹಿಮ್. ಬಿ ವೈಸ್ಲಿ. ಯಾಕಂದರೆ ಯು ವುಡ್ ಹವ್ ಸೀನ್ ಮೆನಿ ಫಿಲ್ಮ್ಸ್. ಅದಕ್ಕೋಸ್ಕರ ನಾನೇನೋ ಮಾತು ಕೇಳಬೇಕನ್ನೋದಲ್ಲ, ಬಟ್ ಯಾತಿಗೆ ಹಂಗೆ ಹೇಳ್ತಾರೆ ಅನ್ನೋದು ಯೋಚನೆ ಮಾಡಬೇಕು. ಇಲ್ಲ ನಾವು ಇಷ್ಟು ಸೀನಿಯರು ನಮಗೆ ಬಂದು ನೋ, ದಟ್ಸ್ ನಾಟ್ ದ ವೇ. ಬಟ್ ವಾಟ್ ಈ ಸೇಸ್, ಬಟ್ ನಾವು ಹೇಳೋದು ನಾವು ಒಂದು ಸ್ಟೋರಿಗೆ ಸಜೆಷನ್ ಕೊಡ್ಬೋದು, ಬಟ್ ಸ್ಟೋರಿನೇ ನಂತಂತ ಹೇಳೋಕ್ಕಾಗಲ್ಲ. ಅದಕ್ಕಂತ ಈ ಸ್ಪಾಟ್ ನಾ ಮಾಡ್ತಾ ಇದ್ರ ಹೆಸರು ಹಾಕ್ಬಿಡೋಕ್ಕಾಗ್ತಾ? ಈ ಶಾರ್ಟ್ಲಿ ನಾನೇ ಡೈಲಾಗ್ ಹೇಳ್ತಾ ಹೇಳ್ಬಿಡೋಕ್ಕಾಗ್ತಾ? ತಪ್ಪದು. ಆ ರೀತಿ ಅಲ್ಲ. ಬಟ್ ಆ ವಯಸ್ಸಲ್ಲಿ ವಾಟ್ ಐ ಹ್ಯಾವ್ ಸೀನ್ ಈಸ್ ವೆರಿ, ಅದು ಬೇಕದು. ಈ ನೋಸ್ ಆದರೆ ಒಂದು ಒಳ್ಳೆ ಡೈರೆಕ್ಟರ್ ಆಗಲ್ಲ. ಲಕ್ಷಣ ಅದು ನಮಗೆಲ್ಲ ಉಪೇಂದ್ರ ಬಂದು ತಲೆ ಕೂದಿಲ್ಲ, ಯಾತಕ್ಕೆ ಎದುರ್ತಾ ಇದ್ರು ವೆರಿ ನನಗೆ ಬೇಜಾರಾಗೋದು. ಏನೋ ಮಂಚ ಬಂದು, ಬಟ್ ಏನೋ ಗೊತ್ತಿಲ್ಲ, ಏನೋ ಪಾಪ ಆಸೆ ಬಿಡಿ ಅಂತ ಸುಮ್ಮನೆ ಹಿಂಗೆ ಗೊತ್ತಿಲ್ಲ. ನನಗೆ ಎಕ್ಸ್ಪ್ರೆಷನ್ ಬೇಕು, ಮೇಲೆ ಮಾಡ್ತಿರ್ಬೇಕು. ಇಲ್ಲ ಹೆಚ್ಚಿನ ಬಟ್ ಏನೋ ವರ್ಕ್ ಮಾಡಬೇಕಂದ್ರೆ ನಂಗೆ ಶಿವಣ್ಣ ಇದು ಮಾಡ್ತಾ ಇದ್ದೀನಿ ಪರವಾಗಿಲ್ವಾ ಮಾಡಿ ಸ್ವಲ್ಪ ನೋಡಿ ನಮ್ಮ ಚೆನ್ನ ಸ್ವಲ್ಪ ಏಯ್ ಯಾಕ ಆಮೇಲೆ ಇವ್ರು ಸಪೋರ್ಟ್ ಇಲ್ಲಮ್ಮ ಹೇಳ್ಬೇಕದು ಎಷ್ಟು ಚೆನ್ನಾಗಿದೆ ಅಂದರೆ ಒಂದು ಆಟೋ ಡ್ರೈವರ್ ಫೀಲ್ ದಟ್ ವೆರಿ ಬ್ಯೂಟಿಫುಲ್. ನನಗೆ ಅದು ಇಂಪ್ರೆಸ್ ಆಯಿತು. ಹೀರೋ ಅನ್ನೋನು ಬಯಸ್ಕೊಳ್ಳೋದು ತಪ್ಪಿಲ್ಲಮ್ಮ, ಬಟ್ ಅವನು ಬ್ಯಾಕ್ ಇರ್ಬೇಕಾದ್ರೆ ಅವ್ನು ಹೆಂಗಿದ್ದ ಅವ್ನು ಬರೋ ಕೋಪದಲ್ಲಿ ಪೀಸಾಗಿ ಕತ್ತರಿಸ್ಬೇಕು. ಬಟ್ ಅದರಲ್ಲಿ ಯು ವಾಂಟ್ ಸಿ ದಟ್ ಪೀಸ್, ಯು ಸಿ ದಟ್ ಪೀಸ್, ನಾಟ್ ದಿಸ್ ಪೀಸ್. ಥ್ಯಾಂಕ್ ಯು ಅಣ್ಣ. ನನಗೇನಿಲ್ಲ, ನನಗೆ ಇಬ್ರು ಡೈರೆಕ್ಟ್ರು 3 ಜನ ಅವರು ಡೈರೆಕ್ಟ್ರು. ಯಾರು ರಾಜ್ ಬಿ ಶೆಟ್ಟಿ, ಉಪೇಂದ್ರ, ಸೇವ್. ಐ ಆಮ್ ಸೋ ಲಕ್ಕಿ ಟು ಬಿ ವಿತ್ 3 ಡೈರೆಕ್ಟರ್ಸ್. ಸ್ಟಾರ್ ಮೇಕರ್ ಸರ್. ಈಗ 1 ವರ್ಡಲ್ಲಿ ಆನ್ಸರ್ ಮಾಡೋದ್ರಲ್ಲಿ ನೀವು ಪಂಟ್ರು ಸರ್, ಓಕೆನಾ? 1 ವರ್ಡ್ ಇಫ್ ಯು ಹ್ಯಾವ್ ಟು ಡಿಸ್ಕ್ರೈಬ್ ಅರ್ಜುನ್ ಜನ್ಯ ಸರ್ ಆಸ್ ಅ ಡೈರೆಕ್ಟರ್, ಏನು ಹೇಳ್ತೀರಾ? ಅರ್ಜುನ್ ಜನ್ಯ ನೋಡಿ ಅದೇ ಅರ್ಜುನ್ ಜನ್ಯಗಿನ್ನ ಇನ್ನೊಂದು ವರ್ಡ್ ಇಲ್ಲ. ಆ ವರ್ಡ್ಗೆ ಒಂದು ಬ್ರ್ಯಾಂಡ್ ಆಗುತ್ತೆ, ಅದೇ ಬ್ರ್ಯಾಂಡ್ ಆಗುತ್ತೆ ನೋಡಿ. ಈಸ್ ದ ಫಸ್ಟ್ ಪರ್ಸನ್ ಈ ಥರ ಮಾಡಿರೋದು ಪಿಕ್ಚರ್ನ అల్వా కానీ ఇప్పుడు మన హైదరాబాద్ వెళ్తున్నాము. ముంబై से हम హైదరాబాద్ जा रहे हैं. తెలుగు బాగా మీరు మాట్లాడతారు. తెలుగులో మీరు పెద్ద స్టార్. హైదరాబాద్ ఈజ్ వెరీ ఎక్సైటెడ్ టు వెల్కమ్ యూ. హౌ ఎక్సైటెడ్ ఆర్ యూ టు గో దేర్? ఎక్సైట్మెంట్ ఉంది. అది శివಣ್ಣతో అర్జున్ సార్తో
మన రమేష్ రెడ్డితో వెళ్తున్నది ఇంకా చాలా హ్యాపీగా ఉంది. రెడ్డి ఫ్యామిలీ కూడా రెడ్డి ఫ్యామిలీతో ఇంకా చాలా మనకేదో ఒక ಎಕ್ಸೈಟ್ಮೆಂಟ್. ಸೊ ಈಗ ಹೈದ್ರಾಬಾದ್ ಅಂತಂದರೆ ನಮ್ಮೆಲ್ರಿಗೂ ನೆನಪಾಗೋದು ಬಿರಿಯಾನಿ. ಓಕೆನಾ? ಬಿರಿಯಾನಿ ನಿಮ್ಮೆಲ್ಲರಿಗೂ ಇಷ್ಟ. ಹೈದ್ರಾಬಾದಲ್ಲಿ ಫೇಮಸ್ ಬಿರಿಯಾನಿ ಪ್ಲೇಸ್ ಅಂದರೆ ಯಾವುದು? ಪ್ಯಾರಡೈಸ್. ನೀವೆಂತ ಎಲ್ಲ ಆನ್ಸರ್ ನನಗೆ ನೆನಪಿರಲ್ಲ ಮೇಡಮ್. ಲೇಟು ಟ್ಯೂಬ್ ಲೈಟು ಸೇಮ್ ಪ್ಯಾರಡೈಸ್. ಪ್ಯಾರಡೈಸ್ ಉಳಚಾರು ಬಿರಿಯಾನಿ. ಉಳಚಾರು ಬಿರಿಯಾನಿ ಸೂಪರ್ ಉಳಚಾರು. ಈಗ ನಾವು ಎವ್ರಿ ಜರ್ನಿಯಲ್ಲಿ ಇದನ್ನು ನಾವು ರಿಪೀಟ್ ಮಾಡ್ತೀವಿ. ಆ ಡೈಲಾಗ್ ಏನಿದೆ ನಿಮ್ಮದು, ಈ ಡೈರೆಕ್ಟರ್ ನಾನೇ ಹೀರೋ ನಾನೇ, ಅದು ನಾವು ತೆಲುಗು ಯಾಕೆ ಮಾಡಬಾರ್ದು ಸರ್ ಇಲ್ಲಿ? ಎಸ್ ಮೇಡಮ್, ನನಗೆ ಫ್ಲೈಟ್ ಮೋಸ್ಟ್ಲಿ ಆ ಬಾರ್ಡರ್ ಒಳಗಡೆ ಹೋಗಿದೆ. ತೆಲುಗು ಬಾರ್ಡ್ರಲ್ಲಿ ಇದೀವಿ ನಾವೀಗ. ಸರ್ ಆದರೆ ಒಂದು ಅಡಿಷನ್ನು ಆದರೆ 45 ಡೈರೆಕ್ಟರ್ ನಾನು ಅನ್ನೋದನ್ನ ತೆಲುಗುಲಿ ಇವ್ರು ಹೇಳ್ಬೇಕು. ಅಲ್ಲ 45 ಅಂತ ಕೇಳಿ, ಹೀರೋ ನೇನೆ, 45 ಡೈರೆಕ್ಟರ್ ನೇನೆ ಅಂತ. ಸೂಪರ್ ಸೂಪರ್ 45 తెలుసు. ఆ ఫిలిం హీరో నేనే, ఆ ఫిలిం విలన్ నేను, ఆ ఫిలిం డైరెక్టర్ నేను, ఆడియన్స్ నేనే, నేనే అది నేనే, ప్రైవేట్ జెట్లు వెళ్తున్నది నేనే. ಈಗ ప్రొడ్యూసర్ నేనే. అవును మేడం, అవును నేనే ప్రొడ్యూసర్. ಇವ್ರು ಹೆಂಗೆ ಹೇಳ್ತಾರೆ? ಹೌದು ಮೇಡಮ್, ನಾನೇ ಪ್ರೊಡ್ಯೂಸರ್, ನಾನೇ ಆ ಥರ ಹೇಳ್ತಾ ಇದ್ದಾರೆ. ಸೊ ಹೈದ್ರಾಬಾದ್ ನಾವೆಲ್ಲರೂ ಎಕ್ಸೈಟೆಡ್ ಆಗಿದ್ದೀವಿ ಹೈದ್ರಾಬಾದ್ಗೆ ಹೋಗಿ ಅಲ್ಲಿನ ಪ್ರೆಸ್ ಮೀಟಲ್ಲಿ 45 ಟೀಸರ್ ಬಗ್ಗೆ ಮಾತಾಡೋದಕ್ಕೆ. ಅವರಲ್ಲಿ ಏನು ಕಾಯ್ತಾ ಇದ್ದಾರೆ ಕೇಳೋದಕ್ಕೆ ನಾವು ಕಾಯ್ತಾ ಇದ್ದೀವಿ. ಸೊ ಈಗ ಇನ್ನು ಸ್ವಲ್ಪ ಹೊತ್ತಲ್ಲಿ ನಾವು ಹೈದ್ರಾಬಾದ್ ಲ್ಯಾಂಡ್ ಆಗ್ತಾ ಇದ್ದೀವಿ. హైదరాబాద్.